ಇವಾಗ ನಮ್ಮ ಬಾಸು ಜೈಲಿಗೆ ಹೋಗ್ಬಿಟ್ಟು 100 ದಿವಸ ಆಗಿದೆ. ಅದ್ರ ಪ್ರಯುಕ್ತ ಎಲ್ಲ ಅಭಿಮಾನಿಗಳು, ತಂಗನಹಳ್ಳಿ ಗ್ರಾಮದ ಎಲ್ಲ ಡಿ ಬಾಸ್ ಅಭಿಮಾನಿಗಳು ನಮ್ಮೂರಲ್ಲೇ ಇರೋ ಚೌಡೇಶ್ವರಿ ದೇವಸ್ಥಾನದ ಹತ್ರ ನಮ್ಮ ಚೌಡೇಶ್ವರಿ ದೇವಸ್ಥಾನದ ಅರ್ಚಕರು ಈ ಥರ ಹೇಳಿದ್ದಕ್ಕೆ ಬಂದ್ರಿ ಎಲ್ಲ ಪೂಜೆ ಮಾಡಿಸೋಣ, ಬಾಸು ಬೇಗ ಹೊರಗೆ ಬರ್ತಾರೆ ಅಂತ ಹೇಳಿದ್ದಕ್ಕೆ ಎಲ್ಲ ತಂಗನಹಳ್ಳಿ ಡಿ ಬಾಸ್ ಅಭಿಮಾನಿಗಳು ಹಾಗೂ ತುಮಕೂರವರು ಬಂದಿದ್ದಾರೆ. ಡಿ ಬಾಸ್ ಅಭಿಮಾನಿಗಳು ಇವತ್ತು ಹುಣ್ಣಿಮೆ ಇರೋದ್ರ ಕಾರಣ ಬೂದ್ಗುಂಬಳಕಾಯಿ ಪೂಜೆ ಮಾಡಿದ್ದೀವಿ. ಆದಷ್ಟು ಬೇಗ ಯಾವುದೇ ಕೆಟ್ಕೊಂಡು ಬಿದ್ದರೂ ನಮ್ಮ ಬಾಸ್ಗೇನು ಆಗಲ್ಲ, ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ, ಯಾರು ತಲೆ ಕೆಡಿಸ್ಕೊಬಾರ್ದು. ಏನೋ ಒಂದು ಆಗೋಗೈತೆ, ಅವ್ರೇನು ಒಳ್ಳೆಯದೇ ಮಾಡಿಲ್ವಾ? ಕ್ರಾಂತಿ ಮೂವಿ ಮಾಡಿದ್ದಾರೆ, ಎಲ್ಲ ವಿದ್ಯಾರ್ಥಿ ಶಾಲೆ ಬಗ್ಗೆ ಒಳ್ಳೆ ಅವೇರ್ನೆಸ್ ಮೂಡಿಸಿದ್ದಾರೆ. ಕಾಟೇರದಾಗೆ ರೈತರ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ದಾರೆ. ಎಲ್ಲರೂ ಬರ್ತಡೆಗೆ ಏನೇನೋ ಮಾಡಿರಿ, ನಮ್ಮ ಬಾಸು ಯಾರಿಗೂ ಗೊತ್ತಾಗ್ದಂಗೆ ಬಲಗೈಗೆ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗ್ದಂಗೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅವೆಲ್ಲ ತೋರಿಸ್ಬೇಕು. ನೀವು ಬರೀ ಯಾವುದೋ ಒಂದು ಬ್ಲ್ಯಾಕ್ ಮಾರ್ಕ್ ಇಟ್ಕೊಂಬಿಟ್ಟು ಅದನ್ನೇ ತೋರಿಸಿದ್ರೆ ಆಗಲ್ಲ. ಕೊರೋನಾದಲ್ಲಿ ಎಷ್ಟೆಷ್ಟು ಯಾರು ಏನು ಹೇಳ್ಕೊಂಡಂಗೆ ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಸಿದ್ಧಗಂಗೆ ಮಠಕ್ಕೆ 30 ಟನ್ ಆಹಾರ ನೀಡಿದ್ದಾರೆ. ತಿರ್ಗಾ ಯಾರು ಪ್ರಾಣಿಗಳನ್ನ ದತ್ತು ತಗೊಳ್ಳದೇ ಇಲ್ದಾಗ ಡಿ ಬಾಸ್ ಒಂದು ಮಾತಿಗೆ ಇಡೀ ಕರ್ನಾಟಕದಲ್ಲಿರೋ ಪ್ರಾಣಿಗಳನ್ನೆಲ್ಲ ದತ್ತು ತಗೊಂಡು ಸಾಕಿದ್ದಾರೆ. ಅಂಥ ಒಳ್ಳೆ ವ್ಯಾಲ್ಯೂ ಇರೋ ಮನುಷ್ಯನ್ನೇ ಈ ಥರ ಬ್ಲ್ಯಾಕ್ ಮಾರ್ಕ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ಅವಕ್ಕೆಲ್ಲ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಬಾಸ್ ಆದಷ್ಟು ಬೇಗ ಹೊರಗೆ ಬರ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಎಲ್ಲರೂ ಆದಷ್ಟು ಸಹಾಯ ಮಾಡಿ ಬಾಸ್ಗೆ. ಈ ಮೂಲಕ ಇಷ್ಟು ಕೇಳ್ಕೊತಾ ಇದ್ದೀನಿ. ಜೈ ಡಿ ಬಾಸ್. ಈಗ ನಮ್ಮದು ತಂಗನಹಳ್ಳಿ ಗ್ರಾಮದಲ್ಲಿ ತಾಯಿ ಚೌಡೇಶ್ವರಿ ದೇವರಿದೆ. ಅದ್ರ ಬಗ್ಗೆ ಎಲ್ಲರಿಗೂ ಅರ್ಧ ಜನಕ್ಕೆ ಗೊತ್ತಿಲ್ಲ, ಇನ್ನು ಅರ್ಧ ಜನಕ್ಕೆ ಗೊತ್ತಿದೆ ಅದ್ರ ಮಹಿಮೆ. ನಮ್ಮ ತಂಗನಹಳ್ಳಿಯರಿಗೆ ಗೊತ್ತಿರೋ ಕಾರಣ ಇವತ್ತು ಹುಣ್ಣಿಮೆ ಇರೋದ್ರ ಕಾರಣ ಬೂದ್ಗುಂಬಳಕಾಯಿಗೆ ಎಣ್ಣೆ ಹಾಕಿ ಪೂಜೆ ಮಾಡ್ತೀವಿ. ಶತ್ರುನಾಶ ಎಲ್ಲ ಆಗುತ್ತೆ ಆಗಲಿ ಅಂತ ಇವತ್ತು ಪೂಜೆ ಮಾಡಿದ್ದೀವಿ. ತಂಗನಹಳ್ಳಿ ಗ್ರಾಮದಲ್ಲಿ ಒಂದು ನಂಬಿಕೆ ಇದೆ, ಈ ಬಾಸು ಆಚೆ ಬಂದೇ ಬರ್ತಾರೆ, ಅವ್ರಿಗೆ ಯಾವುದೇ ತೊಂದರೆ ಆಗಲ್ಲ ಅನ್ನೋ ಒಂದು ನಂಬಿಕೆಯಿಂದ ಬೂದ್ಗುಂಬಳಕಾಯಿನಲ್ಲಿ ಪೂಜೆ ಮಾಡಿಸಿ ತಾಯಿ ಚೌಡೇಶ್ವರಿಗೆ ಪೂಜೆ ಮಾಡಿಸಿದ್ದೀವಿ. ನಮ್ಮ ಬಾಸು ಇವತ್ತು ಹೊರಗಡೆ ಹೋಗಿ 100 ಡೇಸ್ ಆಯಿತು. ಆ ನೋವಲ್ಲಿ ಹಿಂಗೆ ಇರಬೇಕಾದ್ರೆ ನಮ್ಮೂರಲ್ಲಿ ನಮ್ಮ ಅರ್ಚಕರು ಇದ್ದರು. ಈ ಥರ ಒಂದು ಪೌರ್ಣಮಿ ದಿವಸ ಒಂದು ಪೂಜೆ ಇಟ್ಕೊಂಡ್ರೆ ಬೇಗ ಬಾಸ್ ಬರ್ತಾರೆ, ಹೊರಗಡೆ ಬರ್ತಾರೆ ಅನ್ನೋದೊಂದು ನಂಬಿಕೆ. ಅದಕ್ಕೋಸ್ಕರ ಬಂದ್ಬಿಟ್ಟು ಇಲ್ಲಿ ಒಂದು ಬೂದ್ಗುಂಬಳಕಾಯಿ ಪೂಜೆ ಮಾಡಿಸಿವಿ. ಅದೆಲ್ಲ ನೀಟಾಗಿ ನೆರವೇರಿದೆ. ನಮ್ಮ ತಂಗನಹಳ್ಳಿ ಗ್ರಾಮ ಹುಡುಗರು, ಅಪ್ಪಟ ಅಭಿಮಾನಿಗಳು ಪ್ರತಿ ವರ್ಷವೂ ಬಾಸ್ ಬರ್ತಡೇ ದಿವಸ ನೀಟಾಗಿ ಸೆಲೆಬ್ರೇಷನ್ ಮಾಡಿ ನಮ್ಮ ಆದಷ್ಟು ಸಹಾಯಗಳನ್ನು ನಾವು ಮಾಡ್ತಿದ್ದೀವಿ. ಹಾಗೆ ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಎಷ್ಟು ಅನಾಥಾಶ್ರಮಗಳಿಗೆ ಇದನ್ನು ಕೊಟ್ಟಿದ್ದಾರೆ ನಮ್ಮ ಬಾಸು. ಅವೆಲ್ಲ ತೋರಿಸ್ರಿ, ಅವನ್ನ ತೋರಿಸ್ಬಿಟ್ಟು ಬರೀ ಅದೊಂದೇ ಹಾಕೊಂಡ್ರೆ ಬೇಜಾರಾಗಲ್ವ ಸರ್ ನಮಗೆ? ಎಷ್ಟೊಂದು ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ನಮ್ಮ ಬಾಸ್ ನಡೆಸ್ತವ್ರೆ. ಅದನ್ನು ತೋರಿಸಿ ಸರ್ ಪ್ಲೀಸ್. ಆದಷ್ಟು ಬೇಗ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ನೀವು. ಅಭಿಮಾನಿಗಳು ನಾವು ಇರ್ತೀವಿ ಸರ್ ಜೊತೆಗೆ. ಯಾವತ್ತು ನಾವು ಬಾಸ್ ಅಭಿಮಾನಿಗಳು ಇರ್ತೀವಿ. ಮತ್ತು ಅದನ್ನ ಹಾಕಿದ ತಕ್ಷಣ ನಾವೇನು ಬಿಟ್ಕೊಡೋಕ್ಕಾಗಲ್ಲ. ಅಭಿಮಾನತ್ವ ಹಿಂಗೆ ಆಗೋಯ್ತು ಅಂತ ಬಿಟ್ಕೊಡೋಕೆ ನಾವೇನು ಸುಮ್ಮನೆ ಬೇರೆ ಫ್ಯಾನ್ಸ್ ಥರ ಅಲ್ಲ. ಅಪ್ಪಟ ಅಭಿಮಾನಿಗಳಿದ್ದೀವಿ ನಾವು, ಬಿಟ್ಕೊಡಲ್ಲ. ಆದಷ್ಟು ಬೇಗ ನಮ್ಮ ಬಾಸು ಹೊರಗಡೆ ಬರಬೇಕು. ಆ ತಾಯಿ ಚಾಮುಂಡೇಶ್ವರಿ ಹಾಗೂ ನಮ್ಮೂರಲ್ಲಿರ್ತಕ್ಕಂಥ ಚೌಡೇಶ್ವರಿ ದೇವಸ್ಥಾನ ಆದಷ್ಟು ಬೇಗ ಒಂದು ಇದನ್ನು ಆಚೆ ಕಡೆ ಬರಬೇಕು ಅಂತ ಒಂದು ಒಳ್ಳೆ ಪೂಜೆ ಮಾಡಿಸಿದ್ದೀವಿ, ವಿಶೇಷವಾದ ಪೂಜೆ ಮಾಡಿಸಿದ್ದೀವಿ. ಬಂದೇ ಬರ್ತಾರೆ, ದಸರಾಗೆ ಬಂದೇ ಬರ್ತಾರೆ, ಒಂದು ನಂಬಿಕೆ ಐತೆ. ಈ ತುಮಕೂರು ಡಿಸ್ಟಿಕ್ಕು ಕೊರಟಗೆರೆ ತಾಲೂಕು ತಂಗನಹಳ್ಳಿ ಗ್ರಾಮದಲ್ಲಿ ಚೌಡೇಶ್ವರಿ ಅಮ್ಮ ನೆಲೆಸಿದ್ದಾಳೆ. ಅದರ ಪಕ್ಕದಲ್ಲಿ ಕಾಳಿಕಾಂಬ ದೇವಿಯೂ ನೆಲೆಸಿದ್ದಾಳೆ. ಆ ಕಾಳಿಕಾಂಬ ದೇವಿಗೆ ಇವತ್ತು ಪೌರ್ಣಮಿ ಅಮಾವಾಸ್ಯೆಗೆ ನಾವು ವಿಶೇಷವಾಗಿ ಬೂದ್ಗುಂಬಳಕಾಯಿ ದೀಪವನ್ನು ಹಚ್ತಿರ್ತೀವಿ. ಆ ಬೂದ್ಗುಂಬಳಕಾಯಿ ದೀಪದಿಂದ ಶತ್ರುಗಳು ದೂರ ಆಗ್ತಾರೆ. ಆಮೇಲೆ ಅವರು ಅಂದ್ಕೊಂಡಿರೋ ಕೆಲಸಗಳೆಲ್ಲ ನೆರವೇರ್ತೈತೆ. ಇಲ್ಲಿ ಬಹಳ ಶಕ್ತಿಶಾಲಿಯಾಗಿ ಕೆರೆ ಏರಿ ಮೇಲೆ ಈ ಕಾಳಿಕಾದೇವಿ ನಿಂತಿದ್ದಾಳೆ. ಹಾಗೆ ಇವತ್ತು ಏನು ನಮ್ಮ ತಂಗನಹಳ್ಳಿ ಗ್ರಾಮದಲ್ಲಿ ಡಿ ಬಾಸ್ ಅಂತ ಅಂದ್ಕೊಂಡಿದ್ದ ದರ್ಶನ್ ಅಭಿಮಾನಿಗಳು ಬಂದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಕಾಳಿಕಾಂಬ ದೇವಿಗೆ ಬೂದ್ಗುಂಬಳಕಾಯಿ ದೀಪವನ್ನು ಹಚ್ಚಿ ಅವರ ಡಿ ಬಾಸನ್ನು ಬೇಗ ಬಿಡುಗಡೆ ಆಗಲಿ ಅಂತ
ಅವರು ಹಂಗೆ ಶತ್ರುಗಳೆಲ್ಲ ನಾಶವಾಗಲಿ, ಜಲ್ದಿ ಬೇಗ ಬಿಡುಗಡೆ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಬಂದು ನನ್ನ ಕೇಳಿಕೊಂಡ್ರು. ಬಂದು ಇವತ್ತೆಲ್ಲ ಬಂದು ಈ ಅಮ್ಮನಿಗೆ ಬೂದುಮುಖ ದೀಪ ಹಚ್ಚಿ ಹಾರೈಸಿದ್ದಾರೆ. ಹಾಗೆ ಅವ್ರು ಕೇಳ್ಕೊಂಡಿರೋದಿಷ್ಟೇ, ನಮ್ಮ ಡಿ ಬಾಸ್ ಇವತ್ತಿಗೆ 100 ದಿವಸ ಆಗಿದೆ ಅಂತ ಅಂದ್ಕೊಂಡ್ರು. ಆದಷ್ಟು ಬೇಗ ಬಿಡುಗಡೆ ಆಗಲಿ, ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟವ್ರಿಗೂ ಇನ್ನು ಮುಂದೆ ಒಳ್ಳೆ ರೀತಿಯಾಗಿ ನಡವಳಿಕೆ ಮಾಡಿಕೊಂಡು ನಮ್ಮ ಏನು ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳಿಗೆ ಗುರುಗಳಾಗಿ ಏನು ಇನ್ನು ಮುಂದೆ ಯಾವುದೇ ಇದಿಲ್ದಂಗೆ ನಮಗೆ ಬಂದು ಆದಷ್ಟು ಬೇಗ ಹೊರಗಡೆ ಬಂದು ನಮ್ಮ ಅಭಿಮಾನಿಗಳಿಗೆಲ್ಲ ಒಂದು ಸಂತೋಷ ತರಬೇಕು ಅಂತ ಕಾಯ್ಕೊಂಡಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಕಾಳಿಕಾದೇವಿಗೆ ಬಂದು ಬೂದುಮುಖ ದೀಪ ಹಚ್ಚಿ ನಮ್ಮ ತಂಗಳ್ಳಿ ಗ್ರಾಮಸ್ಥರು ಡಿ ಬಾಸ್ ಏನು ದರ್ಶನ್ ಅವರ ಅಭಿಮಾನಿಗಳು ಬಂದು ಇವತ್ತು ನನ್ನಲ್ಲಿ ಬಂದು ಕೇಳ್ಕೊಂಡ್ರು, ನಾವು ಅಮ್ಮನವ್ರಿಗೆ ಬೂದುಮುಖ ದೀಪ ಹಚ್ಚಬೇಕು ಅಂತ. ನಾನು ಆಯ್ತಪ್ಪ ಮಾಡಿ ಅಂತ ಹೇಳಿದೆ. ಅದರಿಂದ ಇವತ್ತು ಬೂದುಮುಖ ದೀಪ ಹಚ್ಚಿ ಅಮ್ಮನ ಆಶೀರ್ವಾದ ಪಡೆದು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಹೋಗಿದ್ದಾರೆ.
ಸಮ್ಮಿಟ್ಗಳ ಇತಿಹಾಸದಲ್ಲೇ ಮತ್ತೊಂದು ಮೈಲುಗಲ್ಲು ಸೃಷ್ಟಿಸೋಕೆ ವೇದಿಕೆ ಸಿದ್ಧವಾಗಿದೆ. ರಿಪಬ್ಲಿಕ್ ಕನ್ನಡ ಮಹಾಸಂಗಮ. ಇದು ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಸಮಾಗಮ.